ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮೇ 29, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. PV ಸಿಂಧು ಇತ್ತೀಚೆಗೆ BWF ಮಲೇಷ್ಯಾ ಮಾಸ್ಟರ್ಸ್ 2024ರ ಮಹಿಳಾ ಸಿಂಗಲ್ಸ್ ಫೈನಲ್ನಲ್ಲಿ ಯಾರ ವಿರುದ್ಧ ಸೋತರು? ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 1, ವಾಂಗ್ ಝಿ ಇ. ನೋಡಿ, BWF ಮಲೇಷ್ಯಾ ಮಾಸ್ಟರ್ಸ್ 2024 ಫೈನಲ್ ಹಂತಕ್ಕೆ ತಲುಪಿದಂತಹ PV ಸಿಂಧುರವರು ಚೀನಾ ದೇಶದ ವಾಂಗ್ ಝಿ ಇ ಅವರ ವಿರುದ್ಧ ಸೋಲನ್ನು ಅನುಭವಿಸಿ ಇಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ಸೊ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಮಲೇಷ್ಯಾ ಮಾಸ್ಟರ್ಸ್ 2024 ನೋಡಿ, ಸಿಂಧು ಟೈಟಲ್ ಡ್ರಾಪ್ಸ್ ಕಂಟಿನ್ಯೂಸ್ ಆ್ಯಸ್ ಸಿ ಲಾಸಸ್ ಟು ಚೀನಾಸ್ ವಾಂಗ್ ಇನ್ ಫೈನಲ್. ಸೊ ನೋಡಿ, ಚೀನಾದ ವಾಂಗ್ ವಿರುದ್ಧವಾಗಿ ಇವರು ಫೈನಲ್ನಲ್ಲಿ ಲಾಸ್ ಆಗಿದ್ದಾರೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಆಗಿದೆ. ಹೆಚ್ಚಿನ ಮಾಹಿತಿ ನೀವು ಇಲ್ಲಿ ಗಮನಿಸಬಹುದು. 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಭಾರತದ PV ಸಿಂಧು BWF ಮಲೇಷ್ಯಾ ಮಾಸ್ಟರ್ಸ್ 2024 ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆಲ್ಲಲು ವಿಫಲರಾಗಿದ್ದಾರೆ. ಅವರು ಮೇ 26, 2024ರಂದು ಮಲೇಷ್ಯಾದ ಕೌಲಾಲಂಪುರ್ನಲ್ಲಿ ಆಡಿದ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೀನಾದ ವಾಂಗ್ ಝಿ ಇ ವಿರುದ್ಧ ಮಹಿಳಾ ಸಿಂಗಲ್ಸ್ ಫೈನಲ್ನಲ್ಲಿ ಸೋತರು. BWF ಮಲೇಷ್ಯಾ ಮಾಸ್ಟರ್ಸ್ 2024 ಮಲೇಷ್ಯಾದ ರಾಜಧಾನಿ ಕೌಲಾಲಂಪುರ್ನಲ್ಲಿ ಇದೇ ಮೇ 21ರಿಂದ 26ರವರೆಗೆ ನಡೆಸಲಾಯಿತು ಎಂಬುದು ಗಮನಿಸಬೇಕು. ಸೊ ಇದು ಇಂಪಾರ್ಟೆಂಟ್, ಎಲ್ಲ ಮಾಹಿತಿ ನಿಮಗೆ. ಸೊ ಮಲೇಷ್ಯಾ ಮಾಸ್ಟರ್ಸ್ ಎಲ್ಲಿ ನಡೆದಿದೆ ಅಂತ ಕೇಳ್ತಾರೆ, ಕೌಲಾಲಂಪುರದಲ್ಲಿ ನಡೆದಿದೆ ಮತ್ತು PV ಸಿಂಧುರವರು ಇಲ್ಲಿ ರನ್ನರ್ ಅಪ್ ಆಗಿದ್ದಾರೆ ಅಂತಕ್ಕಂಥದ್ದು ಕೂಡ ನೆನಪಿರಬೇಕು. ಸೊ ಅವರು 2 ಬಾರಿ ಒಲಿಂಪಿಕ್ ಪದಕ ವಿಜೇತೆ ಎಂಬುದು ಕೂಡ ನೆನಪಿರಲಿ. ನೆಕ್ಸ್ಟು ಇಲ್ಲಿನ ಪ್ರಮುಖ ಸಾಧಕರನ್ನು ನಾವು ನೋಡೋದಾದರೆ, ಪುರುಷ ಸಿಂಗಲ್ಸ್ನಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದವರು ಡೆನ್ಮಾರ್ಕ್ ದೇಶದ ವಿ ಎಕ್ಸಲೆನ್ಸ್ ಅಂತ ಕರಿತೀವಿ. ಇನ್ನು ಸಿಂಗಲ್ಸ್ ಮಹಿಳಾ ವಿಭಾಗದಲ್ಲಿ ವಾಂಗ್ ಝಿ ಇ ಚೀನಾ ದೇಶದವರು. ಪುರುಷರ ಡಬಲ್ಸ್ನಲ್ಲಿ ಚಾಂಪಿಯನ್ ಆಗಿರತಕ್ಕಂಥವ್ರು ಕಿಮ್ ಆಸ್ಟ್ರಮ್ ಮತ್ತು ಅಂಡರ್ಸ್ ರಸ್ಮುಸೆನ್ ಅಂತ ಕರಿತೀವಿ, ಡೆನ್ಮಾರ್ಕ್ ದೇಶದವರು. ಇನ್ನು ಮಹಿಳೆಯರ ಡಬಲ್ಸ್ನಲ್ಲಿ ರಿನ್ ಇವಾನಗ ಮತ್ತು ಕಿ ನಕಾನಿಸಿ ಅಂತ ಕರಿತೀವಿ, ಜಪಾನ್ ದೇಶದವರು. ಸೊ ಎಲ್ಲ ಮಾಹಿತಿ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಇನ್ನು BWF ಅಂದರೆ ವಿಶ್ವ ಬ್ಯಾಡ್ಮಿಂಟನ್ ಫೆಡರೇಷನ್ ಬಗ್ಗೆ ನಾವು ನೋಡೋದಾದರೆ, ಇದು 201 ಸದಸ್ಯರ ಸಂಘಗಳಾಗಿವೆ. ಪ್ರಧಾನ ಕಚೇರಿ ಮಲೇಷ್ಯಾದ ಕೌಲಾಲಂಪುರ್ನಲ್ಲಿದೆ. ಪ್ರಸ್ತುತ ಅಧ್ಯಕ್ಷರು ಪೌಲ್ ಎರಿಕ್ ಏರ್ ಲಾರ್ಸೆನ್ ಅಂತ ಕರಿತೀವಿ. ಸೊ ಇವರು ಪ್ರಸ್ತುತ ಅಧ್ಯಕ್ಷರು. ನೆಕ್ಸ್ಟ್ ನಾವು 2ನೇ ಕ್ವಶನ್ ಏನಿದೆ ಅಂತ ನೋಡೋಣ. ನೋಡಿ, ಖೇನ್ಸ್ ಅಥವಾ ಕ್ಯಾನ್ಸ್ ಅಂತ ಕರೀತಾರೆ ಇದನ್ನ. ಖೇನ್ಸ್ ಚಲನಚಿತ್ರೋತ್ಸವದಲ್ಲಿ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದಂತಹ ಮೊಟ್ಟ ಮೊದಲ ಭಾರತೀಯ ಚಲನಚಿತ್ರ ಯಾವುದು? ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಆಲ್ ವಿ ಇಮ್ಯಾಜಿನ್ ಆ್ಯಸ್ ಲೈಟ್ ಅಂತ ಕರಿತೀವಿ. ಸೊ ಈ ಒಂದು ಚಲನಚಿತ್ರ ಇದೇ ಮೊಟ್ಟ ಮೊದಲ ಬಾರಿಗೆ, ಅಂದರೆ ಭಾರತೀಯ ಚಲನಚಿತ್ರವೊಂದು ಕ್ಯಾನಿಸ್ ಅಥವಾ ಖೇನ್ಸ್ ಚಲನಚಿತ್ರೋತ್ಸವದಲ್ಲಿ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥದ್ದು. ಸೊ ನೋಡಿ, ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿ ಅತ್ಯುತ್ತಮ ಪ್ರಶಸ್ತಿಗಳ ಒಂದು ಮಟ್ಟವಾಗಿದೆ. ಈ ಪ್ರಶಸ್ತಿಯನ್ನು ಗೆದ್ದಂತಹ ಮೊಟ್ಟ ಮೊದಲ ಭಾರತೀಯ ಚಲನಚಿತ್ರ ಇದು. ಹೆಚ್ಚಿನ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ನೋಡಿ, ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಲ್ ವಿ ಇಮ್ಯಾಜಿನ್ ಆ್ಯಸ್ ಲೈಟ್ ಎಂಬುದು, ಸೊ ನೋಡಿ, ಪಾಯಲ್ ಕಪಾಡಿಯಾ ಅವರ ಸ್ಕ್ರಿಪ್ಟ್ ಆಗಿದೆ. ಅಂದರೆ ನೋಡಿ, ಪಾಯಲ್ ಕಪಾಡಿಯವರ ಸ್ಕ್ರಿಪ್ಟ್ ಆಗಿದೆ. ಸೊ ಅವರು ಬರೆದಂಥ ಈ ಒಂದು ಸ್ಕ್ರಿಪ್ಟಿಗೆ ಅಥವಾ ಈ ಒಂದು ಚಲನಚಿತ್ರಕ್ಕೆ, ಸೊ ನೋಡಿ, ಗ್ರ್ಯಾಂಡ್ ಪ್ರಿಕ್ಸ್ ವಿನ್ ಅಟ್ ಕ್ಯಾನಸ್ 2024. ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದರ ಬಗ್ಗೆ. ನೀವಿಲ್ಲಿ ಗಮನಿಸಬಹುದು, ಪಾಯಲ್ ಕಪಾಡಿಯಾ ಅವರ ನಿರ್ದೇಶನದ ಆಲ್ ವಿ ಇಮ್ಯಾಜಿನ್ ಆ್ಯಸ್ ಲೈಟ್ ಚಲನಚಿತ್ರವು 77ನೇ ಆವೃತ್ತಿಯ ಕ್ಯಾನಿಸ್ ಅಥವಾ ಖೇನ್ಸ್ ಚಲನಚಿತ್ರೋತ್ಸವದಲ್ಲಿ ಇತಿಹಾಸವನ್ನು ನಿರ್ಮಿಸಿದೆ. ಅದು ಚಲನಚಿತ್ರ ವಿಭಾಗದಲ್ಲಿ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದಿತು. ಪಾಯಲ್ ಕಪಾಡಿಯಾ ಅವರ ಖೇನ್ಸ್ ಚಲನಚಿತ್ರೋತ್ಸವದಲ್ಲಿ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದ ಮೊಟ್ಟ ಮೊದಲ ಭಾರತೀಯ
ಎಂಬತಕ್ಕಂಥ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ನೋಡಿ, ಮಹಿಳಾ ಮತ್ತು ಪುರುಷರ ವಿಭಾಗದಲ್ಲಿ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದಂತಹ ಭಾರತದ ಮೊಟ್ಟ ಮೊದಲ ವ್ಯಕ್ತಿ ಯಾರು ಅಂತ ಕೇಳಿದರೆ ಇದು ಪಾಯಲ್ ಕಪಾಡಿಯಾ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಪಾಯಲ್ ಕಪಾಡಿಯವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. ಸೊ ಅವರ ಚಲನಚಿತ್ರ ಅಥವಾ ಅವರ ನಿರ್ದೇಶಿಸಿದ ಚಲನಚಿತ್ರ ಯಾವುದು ಅಂತ ಕೇಳಿದರೆ ಆಲ್ ವಿ ಇಮ್ಯಾಜಿನ್ ಆ್ಯಸ್ ಲೈಟ್ ಎಂಬತಕ್ಕಂಥ ಚಲನಚಿತ್ರ. ಇನ್ನೊಬ್ಬ ಭಾರತೀಯ ಸಿನಿಮಾಗ್ರಾಫರ್ ಆಗಿರ್ತಕ್ಕಂಥ ಸಂತೋಷ್ ಶಿವನ್, ಮೋಸ್ಟ್ ಇಂಪಾರ್ಟೆಂಟ್ ನೋಡಿ ಗಮನಿಸಿ, ಭಾರತೀಯ ಸಿನಿಮಾಟೋಗ್ರಾಫರ್ ಅಂತ ಕರಿತೀವಿ. ಭಾರತೀಯ ಸಿನಿಮಾಟೋಗ್ರಾಫರ್ ಆಗಿರ್ತಕ್ಕಂಥ ಸಂತೋಷ್ ಶಿವನ್ ಕೂಡ 2024ರ ಕ್ಯಾನೆಸ್ ಚಲನಚಿತ್ರೋತ್ಸವದಲ್ಲಿ ಪ್ರತಿಷ್ಠಿತ ಪಿಯರೆ ಅಂಜಿನಿಯಕ್ಸ್ ಟ್ರಿಬ್ಯೂಟ್ ಪ್ರಶಸ್ತಿಯನ್ನು ಗೆದ್ದಂತಹ ಮೊಟ್ಟ ಮೊದಲ ಏಷ್ಯನ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದಾರೆ. ಈ ಮೂಲಕ ಈ ಕ್ಯಾನಿಸ್ ಅಥವಾ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಭಾರತ 4 ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಅದರ ಸಂಪೂರ್ಣ ಡೀಟೇಲ್ಸನ್ನು ಕೂಡ ನಾನು ಈ ಒಂದು ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ ಮೇನ್ ಆಗಿ ಆಲ್ರೆಡಿ 2 ಡೀಟೇಲ್ಸನ್ನು ಈ ಹಿಂದಿನ ಕರೆಂಟ್ ಅಫೇರ್ಸ್ನಲ್ಲಿ ನಾನು ಕೊಟ್ಟಿದ್ದೀನಿ. ಇಲ್ಲಿ ಸಂತೋಷ್ ಶಿವನ್ ಎಂಬತಕ್ಕಂಥವ್ರು ಭಾರತೀಯ ಸಿನಿಮಾಟೋಗ್ರಾಫರ್ ಆಗಿದ್ದಾರೆ. ಇವರಿಗೆ ಈ ಒಂದು ಕ್ಯಾನಿಸ್ ಚಲನಚಿತ್ರೋತ್ಸವದಲ್ಲಿ ಯಾವ ಪ್ರಶಸ್ತಿ ದೊರೆತಿದೆ ಅಂತ ಕೇಳಿದರೆ ಪಿಯರೆ ಅಂಜಿನಿಯಕ್ಸ್ ಟ್ರಿಬ್ಯೂಟ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಸೊ ಈ ಮೂಲಕ ಈ ಪ್ರಶಸ್ತಿಯನ್ನು ಗೆದ್ದ ಮೊಟ್ಟ ಮೊದಲ ಏಷ್ಯನ್ ವ್ಯಕ್ತಿ ಎಂಬ ಹೆಗ್ಗಳಿಕೆ ಇವರ ಹೆಸರಿನಲ್ಲಿದೆ. ಓಕೆ, ಸೊ ಇನ್ನು ಮುಖ್ಯವಾಗಿ ಈ ವರ್ಷ ಭಾರತದ ಪ್ರತಿಷ್ಠಿತ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ 4 ಜನರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸೊ ಒಂದನೇದಾಗಿ ನಾನು ಆಲ್ರೆಡಿ ಹೇಳಿದ್ದೆ, ಚಿದಾನಂದ ನಾಯ್ಕ್ ಎಂಬತಕ್ಕಂಥವರು, ನಟಿ ಅನಸೂಯ ಸೇನ್ ಗುಪ್ತಾ ಎಂತಕ್ಕಂಥವರು, ಪಾಯಲ್ ಕಪಾಡಿಯಾ, ಸಂತೋಷ್ ಶಿವನ್, ಈ 4 ಜನರಿಗೆ ಭಾರತದಿಂದ ಸ್ಪರ್ಧೆ ಮಾಡಿದ್ರು. ಇವರಿಗೆ ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು ಚಿದಾನಂದ ನಾಯ್ಕ್, ಅನಸೂಯ ಸೇನ್ ಗುಪ್ತಾ, ಪಾಯಲ್ ಕಪಾಡಿಯಾ, ಸಂತೋಷ್ ಶಿವನ್ ಅಂತ ಕರಿತೀವಿ. ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ 77ನೇ ಕ್ಯಾನಿಸ್ ಚಲನಚಿತ್ರೋತ್ಸವ ಪ್ರಶಸ್ತಿಗಳ ಸಂಪೂರ್ಣ ಪಟ್ಟಿ ನಾವು ನೋಡೋದಾದರೆ ಗಮನಿಸಿ, ಫೀಚರ್ ಫಿಲ್ಮ್ಗಾಗಿ ಅತ್ಯುತ್ತಮ ನಟ, ನೋಡಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಇಲ್ಲಿ ಕೈಂಡ್ಸ್ ಫಾರ್ ಖಿಂಡ್ನೆಸ್ ಚಿತ್ರಕ್ಕಾಗಿ ಜೆಸ್ಸಿ ಪ್ಲೆಮನ್ಸ್ ರವರಿಗೆ ನೀಡಲಾಗಿದೆ. ನೋಡಿ, ಅಮೇರಿಕದ ಜೆಸ್ಸಿ ಪ್ಲೆಮನ್ಸ್ ಏನಿದ್ದಾರೆ ಇವರು ಅತ್ಯುತ್ತಮ ನಟ ಅಂದರೆ ಫೀಚರ್ ಫಿಲ್ಮ್ಗಳಿಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಜೆಸ್ಸಿ ಪ್ಲೆಮನ್ಸ್ ಅಮೇರಿಕದವರು. ಸೊ ಯಾವ ಚಿತ್ರದ ನಟನಿಗಾಗಿ ಅಂತ ಕೇಳಿದರೆ ಕೈಂಡ್ಸ್ ಫಾರ್ ಕೈಂಡ್ನೆಸ್ ಎಂಬತಕ್ಕಂಥ ಚಿತ್ರಕ್ಕಾಗಿ. ಇನ್ನು ಅತ್ಯುತ್ತಮ ನಟಿ ಪ್ರಶಸ್ತಿಯನ್ನು ಗೆದ್ದಂಥವರು ಎಮಿಲಿಯಾ ಫೆರೇಜ್ ಚಿತ್ರದಲ್ಲಿ ನಟನಿಗಾಗಿ ಸೆಲೆನಾ ಗೋಮೆಜ್, ಅಮೇರಿಕದವರು. ನೋಡಿ, ಈ ವರ್ಷ ಅಮೇರಿಕದವರಿಗೆ ಈ ಪ್ರಶಸ್ತಿ ಅಂದರೆ ಅತ್ಯುತ್ತಮ ನಟ, ಅತ್ಯುತ್ತಮ ನಟಿ ಪ್ರಶಸ್ತಿ ದೊರೆತಿದೆ. ಅತ್ಯುತ್ತಮ ನಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೆಲೆನಾ ಗೋಮೆಜ್ ಅತ್ಯಂತ ಪಾಪ್ ಸಿಂಗರ್, ಇವರು ವಿಶ್ವದ ಪ್ರಖ್ಯಾತ ಸಿಂಗರ್ ಕೂಡ ಸೆಲೆನಾ ಗೋಮೆಜ್. ಸೊ ಇವರು ಯುನೈಟೆಡ್ ಸ್ಟೇಟ್ಸ್ ಅವರು. ಇವರು ಎಮಿಲಿಯಾ ಫೆರೇಜ್ ಎಂಬತಕ್ಕಂಥ, ನೋಡಿ ಗಮನಿಸಿ, ಚಿತ್ರವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಎಮಿಲಿಯಾ ಫೆರೇಜ್ ಎಂಬತಕ್ಕಂಥ ಚಿತ್ರಕ್ಕಾಗಿ ಅತ್ಯುತ್ತಮ ನಟನೆಯಲ್ಲಿ ಮಾಡಿದಂಥ ನಟನೆಗಾಗಿ ಇವರಿಗೆ ವಿಶ್ವದ ಅತ್ಯುತ್ತಮ ನಟಿ ಪ್ರಶಸ್ತಿ ದೊರೆತಿದೆ. ಇನ್ನು ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿ ನಾನು ಹೇಳಿದಂತೆ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಭಾರತ ಫ್ರೆಂಚ್ ಒಡೆತನದಲ್ಲಿದೆ. ಪಾಯಲ್ ಕಪಾಡಿಯಾ ನಿರ್ದೇಶಿಸಿದ್ದಾರೆ ಇದನ್ನು. ಓಕೆ, ನೋಡಿ, ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಗ್ರ್ಯಾಂಡ್ ಪ್ರಿಕ್ಸ್ ಪ್ರಶಸ್ತಿಯನ್ನು ಗೆದ್ದಿದೆ ಇದು. ಇನ್ನು ಅತ್ಯುತ್ತಮ ಚಲನಚಿತ್ರಕ್ಕಾಗಿ ಪಾಮ್ ಡಿವೋರ್ ಅಥವಾ ಗೋಲ್ಡನ್ ಫಾರ್ಮ್ ಅನೂರಾ ಫಿಲ್ಮ್, ಇದು ಸೀನ್ ಬೇಕರ್ ಅವರು ನಿರ್ದೇಶಿಸಿದ್ದಾರೆ. ಸೊ ಪಾಮ್ ಡಿವೋರ್ ಅಥವಾ ಗೋಲ್ಡನ್ ಫಾರ್ಮ್ ಪ್ರಶಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನು ಅನೋರಾ ಫಿಲ್ಮ್ ಯುನೈಟೆಡ್ ಸ್ಟೇಟ್ಸ್ ಅವರು, ಸೀನ್ ಬೇಕರ್ ನಿರ್ದೇಶಿಸಿದ್ದಾರೆ. ಅನೋರಾ ಫಿಲ್ಮ್ ಈ ಒಂದು ಪ್ರಶಸ್ತಿ ಗೆದ್ದಿದೆ. ಓಕೆ, ಸೊ ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಭಾರತದ ಅತಿದೊಡ್ಡ ಖಾಸಗಿ ಬಂದರು ಮತ್ತು ಅತಿದೊಡ್ಡ ಕಂಟೈನರ್ ಎಂಬ ಬಿರುದುಗಂತಿರುವ ಮುಂದ್ರಾ ಬಂದರು ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ? ನೋಡಿ, ಮುಂದ್ರಾ ಬಂದರು ಕಂಡುಬರುವುದು ಗುಜರಾತ್ನಲ್ಲಿ. ಇದು ಭಾರತದ ಅತಿದೊಡ್ಡ ಖಾಸಗಿ ಬಂದರು ಮತ್ತು ಅತಿದೊಡ್ಡ ಕಂಟೈನರ್ ಕೂಡ ಎಂಬ ಹೆಗ್ಗಳಿಕೆ ಇದರ ಹೆಸರಿನಲ್ಲಿದೆ. ಸುದ್ದಿಯಲ್ಲಿದೆ. ಕಾರಣ ಏನು ಅಂತ ನಾವು ತಿಳ್ಕೊಳ್ಳೋಣ. ಸೊ ನೋಡಿ, ಅದಾನೀಸ್ ಮುಂದ್ರಾ ಪೋರ್ಟ್ ವೆಲ್ಕಮ್ಸ್ ಲಾರ್ಜೆಸ್ಟ್ ಎವರ್ ಕಂಟೈನರ್ ಶಿಪ್ ಟು ಡಕ್ ಇನ್ ಇಂಡಿಯಾ. ನೋಡಿ, ಮುಖ್ಯವಾಗಿ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಅದಾನಿ ಗ್ರೂಪ್ ಒಡೆತನದಲ್ಲಿದೆ ಅದು. ಮುಂದ್ರಾ ಎಂಬತಕ್ಕಂಥ ಬಂದರು ಅದಾನಿ ಗ್ರೂಪ್ ಒಡೆತನದಲ್ಲಿದೆ.
ವಿಶ್ವದಲ್ಲೇ ಅಂದರೆ ಭಾರತಕ್ಕೆ ಅತಿ ಹೆಚ್ಚು ಕಲ್ಲಿದ್ದಲನ್ನು ಆಮದು ಮಾಡ್ಕೊಳ್ತಕ್ಕಂಥ ಬಂದರು ಅಂತ ಅಂದರೆ ಅದು ಮುಂದ್ರಾ ಬಂದರು ಎಂಬುದು ಕೂಡ ನಿಮಗೆ ನೆನಪಿರಬೇಕು. ಸೊ ಇದು ತನ್ನ ಅತಿ ದೊಡ್ಡ ಕಂಟೈನರನ್ನು ಇದೀಗ ವೆಲ್ಕಮ್ ಮಾಡ್ಕೊಳ್ತಾ ಇದೆ ತನ್ನತ್ತ. ಸೊ ಅಂದರೆ ಸೇರಿಸ್ಕೊಳ್ತಾ ಇದೆ. ಆ ಕಾರಣಕ್ಕಾಗಿ ಪ್ರಚಲಿತದಲ್ಲಿದೆ ಇದು. ಸೊ ಹೆಚ್ಚಿನ ಮಾಹಿತಿ ನೀವಿಲ್ಲಿ ಗಮನಿಸಬಹುದು. ಅದನ್ನು MSC ಅಣ್ಣ ಎಂದು ಕರೆಯಲಾಗುತ್ತದೆ. ನೋಡಿ, MSC ಅಣ್ಣ ಎಂಬುದು ಅತ್ಯಂತ ಪ್ರಭಾವಶಾಲಿ ಹಡಗು. ಒಟ್ಟಾರೆ ಇದು 399.98 ಮೀಟರ್ ಉದ್ದವಿದೆ. ಅಂದರೆ ಸರಿಸುಮಾರು 4 ಫುಟ್ಬಾಲ್ ಮೈದಾನಗಳಷ್ಟು ಉದ್ದ. ಅದರ ಜೊತೆಗೆ ಇದು 19,200 TEUಗಳ ಅಂದರೆ 20 ಅಡಿ ಸುಮಾರು ಘಟಕಗಳನ್ನು ಹೊಂದಿರತಕ್ಕಂಥದ್ದಿದು. ಸೊ ಇದುವರೆಗೆ ಈ ಎಲ್ಲ ಸಾಮರ್ಥ್ಯದ ಮೂಲಕ ನೋಡೋದಾದರೆ ಅತಿ ದೊಡ್ಡ ಕಂಟೈನರ್ ಎಂಬ ಹೆಗ್ಗಳಿಕೆ ಈ ಹಡಗದಾಗಿದೆ. ಭಾರತೀಯ ಮುಂದ್ರಾ ಬಂದರಿಗೆ ಇದೀಗ ಭೇಟಿ ನೀಡಿದೆ. ಇದು ಅಂದರೆ ಬಂದಿರತಕ್ಕಂಥದ್ದು ಈ ಮುಂದ್ರಾ ಬಂದರಿಗೆ. ಅಂದರೆ ಮುಂದ್ರಾ ಬಂದರ್ ವಶಪಡಿಸಿಕೊಂಡಿದೆ ಇದನ್ನು. ಸೊ ಮುಂದ್ರಾ ಬಂದರಿನಲ್ಲಿ ಇನ್ನು ಮುಂದೆ ಕಾರ್ಯಾಚರಣೆ ಮಾಡ್ತಾ ಇದೆ. ಸೊ ಓಕೆ, ಇದನ್ನು MSC ಅಣ್ಣ ಎಂಬ ಹೆಸರಿನಿಂದ ಕರೆಯಲಾಗ್ತಾ ಇದೆ. ಓಕೆ, ಸೊ ನಾವು ಈ ಮುಂದ್ರಾ ಬಂದರಿನ ಬಗ್ಗೆ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಭಾರತೀಯ ಅತಿ ದೊಡ್ಡ ಖಾಸಗಿ ಬಂದರು, ಅತಿ ದೊಡ್ಡ ಕಂಟೈನರ್ ಇರತಕ್ಕಂಥ ಒಂದು ಬಂದರು. ಸ್ಥಳ ಗುಜರಾತಿನ ಕಚ್ ಜಿಲ್ಲೆಯ ಮುಂದ್ರಾ ಬಳಿಯ ಕಚ್ಚು ಕೊಲ್ಲಿಯ ಉತ್ತರ ತೀರದಲ್ಲಿದೆ. ಇದು ಆಳವಾದ ಎಲ್ಲ ಹವಾಮಾನ ಬಂದರು ಆಗಿದೆ. ಇದು ವಿಶೇಷ ಆರ್ಥಿಕ ವಲಯ ಅಂದರೆ ಸ್ಪೆಷಲ್ ಎಕನಾಮಿಕ್ ಝೋನ್ನಲ್ಲಿ ಕಂಡುಬರುತ್ತದೆ. ಇದು ಅಷ್ಟೇ ಅಲ್ಲದೆ ಇದರ ಮಾಲೀಕತ್ವ ಯಾರಿದ್ದಾರೆ ಅಂದರೆ ಅದಾನಿ ಗ್ರೂಪ್ಸ್ ಇದರ ಮಾಲೀಕತ್ವದಲ್ಲಿದೆ. ಇದು ದೇಶದ ಅತಿದೊಡ್ಡ ಕಲ್ಲಿದ್ದಲು ಆಮದು ಟರ್ಮಿನಲನ್ನು ಸಹ ಹೊಂದಿದೆ. ಓಕೆ, ಇನ್ನು ನಾವು 4ನೇ ಕ್ವಶನ್ ಏನಿದೆ ಅಂತ ನೋಡೋಣ. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಕ್ವಶನ್ ಇದು. ಇತ್ತೀಚೆಗೆ ಎಷ್ಟು ದೇಶಗಳು ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯ ಪ್ರಮುಖ ಉಪಕ್ರಮವಾದ ಜೀರೋ ಡೆಬ್ರಿಸ್ ಚಾರ್ಟರ್ಗೆ ಸಹಿ ಹಾಕಿವೆ? ಸರಿಯಾದಂಥ ಉತ್ತರ 12 ದೇಶಗಳು. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಗಮನಿಸಿ, ESA. ಓಕೆ, ಸೊ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇಲ್ಲಿ ಆ್ಯಂಡ್ 12 ಕಂಟ್ರೀಸ್ ಸೈನ್ಡ್ ದ ಜೀರೋ ಡೆಬ್ರಿಸ್ ಚಾರ್ಟರ್. ನೋಡಿ, ಜೀರೋ ಡೆಬ್ರಿಸ್ ಚಾರ್ಟರ್ಗೆ ESA ಮತ್ತು 12 ದೇಶಗಳು ಸಹಿ ಹಾಕಿರ್ತಕ್ಕಂಥದ್ದು. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ. 12 ರಾಷ್ಟ್ರಗಳು ಇತ್ತೀಚೆಗೆ ESA ಅಥವಾ EU ಯುರೋಪಿಯನ್ ಯೂನಿಯನ್ ಸ್ಪೇಸ್ ಕೌನ್ಸಿಲ್ನಲ್ಲಿ ಜೀರೋ ಡೆಬ್ರಿಸ್ ಚಾರ್ಟರ್ಗೆ ಸಹಿ ಹಾಕಿವೆ. ನೋಡಿ, ಜೀರೋ ಡೆಬ್ರಿಸ್ ಚಾರ್ಟರ್ ಇದು ಭೂಮಿಯ ಕಕ್ಷೆಯಲ್ಲಿ, ಗಮನಿಸಿ ಏನು ಕಾರ್ಯ ಮಾಡುತ್ತದೆ ಇದು ಅಂದರೆ, ನಮ್ಮ ಭೂಮಿ ಇದೆ, ನಮ್ಮ ಭೂಮಿಯ ಕಕ್ಷೆಯಲ್ಲಿ ಮಾನವ ಚಟುವಟಿಕೆಗಳ ದೀರ್ಘಾವಧಿಯ ಸಮರ್ಥನೀಯತೆಗೆ ತಮ್ಮ ಬದ್ಧತೆಯನ್ನು ಗಟ್ಟಿಗೊಳಿಸುತ್ತದೆ. ಗಮನಿಸಿ ಸ್ನೇಹಿತರೆ, ಏನಂದರೆ ನೋಡಿ, ನಮ್ಮ ಕಕ್ಷೆ ಏನಿದೆ, ಭೂಕಕ್ಷೆ, ಆ ಕಕ್ಷೆಯಲ್ಲಿ ಮಾನವ ವಿವಿಧ ರೀತಿಯ ಚಟುವಟಿಕೆಗಳನ್ನು ಹೊಂದಲು ನಿಖರವಾಗಿರ್ತಕ್ಕಂಥ ಅಥವಾ ಸರಿಯಾದ ವಾತಾವರಣವನ್ನು ಸೃಷ್ಟಿಸುವ ಉದ್ದೇಶದಿಂದಾಗಿ ಸಮರ್ಥನೀಯವಾಗಿರತಕ್ಕಂಥ ಬದ್ಧತೆ ಅಂದರೆ ಅದಕ್ಕೆ ಅಧ್ಯಯನ ಮಾಡುವುದಕ್ಕಾಗಿ ಈ ಚಾರ್ಟರ್ಗೆ ಸಹಿ ಹಾಕಿರತಕ್ಕಂಥದ್ದು. ನೋಡಿ, ಇದು ತುಂಬಾ ಪ್ರಮುಖವಾಗಿರತಕ್ಕಂಥ ಮಾಹಿತಿಯಾಗಿದೆ. ಸೊ ಜೀರೋ ಡೆಬ್ರಿಸ್ ಚಾರ್ಟರ್ ಬಗ್ಗೆ ನಾವು ನೋಡೋದಾದರೆ, ಇದು ನವೆಂಬರ್ 2023ರಲ್ಲಿ ಸೆವಿಲ್ಲೆಯಲ್ಲಿ ESA ಬಾಹ್ಯಾಕಾಶ ಶೃಂಗಸಭೆಯಲ್ಲಿ ಅನಾವರಣಗೊಂಡಂತಹ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯ ಉಪಕ್ರಮವಾಗಿದೆ. ಅಂದರೆ ಇದನ್ನು 2023 ನವೆಂಬರ್ನಲ್ಲಿ ಅನಾವರಣಗೊಳಿಸಲಾಯಿತು. ಆದರೆ ಒಪ್ಪಂದ ಮಾಡಿಕೊಂಡಿದ್ದು 2024 ಮೇ 27ರಂದು ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಸೊ ಇದು ಯುರೋಪಿಯನ್ ಯೂನಿಯನ್ ಅಂದರೆ ಈ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆಯ ಒಂದು ಉಪಕ್ರಮವಾಗಿದೆ ಎಂದು ಕೂಡ ನೆನಪಿರಬೇಕು. ಇದು 2030ರ ವೇಳೆಗೆ ಹೆಚ್ಚಿನ ಶಿಲಾಖಂಡ ರಾಶಿಗಳನ್ನು ಸೃಷ್ಟಿಸುವ ಮತ್ತು ಬಾಹ್ಯಾಕಾಶ ಚಟುವಟಿಕೆಗಳ ದೀರ್ಘಾವಧಿಯ ಸುಸ್ಥಿರತೆಯನ್ನು ಸಾಧ್ಯವಾಗಿಸುವ ಜಂಟಿ ಗುರಿಯೊಂದಿಗೆ ಜಾರಿಯಾಗಿದೆ. ಓಕೆ, ಸೊ ನೆಕ್ಸ್ಟ್ ನಾವು 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಮೌಂಟ್ ಎವರೆಸ್ಟನ್ನು ಏರಿದ ಅರುಣಾಚಲ ಪ್ರದೇಶದ 5ನೇ ಮಹಿಳೆ ಮತ್ತು ನೈಸಿ ಬುಡಕಟ್ಟಿನ ಮೊಟ್ಟ ಮೊದಲ ಮಹಿಳೆಯಾಗುವ ಮೂಲಕ ಇತಿಹಾಸದಲ್ಲಿ ತಮ್ಮ ಹೆಸರನ್ನು ಬರೆದವರು ಯಾರು? ಸರಿಯಾದಂಥ ಉತ್ತರ ಕಬಕ್ ಯಾನೋ. ಆಪ್ಷನ್ ನಂಬರ್ 2 ಸರಿಯಾಗಿದೆ, ಕಬಕ್ ಯಾನೋ.
ನೋಡಿ, ಕಬಕ್ ಯಾನೋ ಎಂಬತಕ್ಕಂಥವ್ರು ನೈಸಿ ಬುಡಕಟ್ಟಿನ ಮಹಿಳೆ. ಸೊ ನೈಸಿ ಬುಡಕಟ್ಟಿನ ಮಹಿಳೆ. ಹಾಗಾದರೆ ಈ ನೈಸಿ ಬುಡಕಟ್ಟು ಜನಾಂಗ ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಅಂತ ಕೇಳಬಹುದು. ಅರುಣಾಚಲ ಪ್ರದೇಶದಲ್ಲಿ ಕಂಡುಬರತಕ್ಕಂಥ ಒಂದು ಅತ್ಯಂತ ದೊಡ್ಡ ಬುಡಕಟ್ಟು ಜನಾಂಗ. ಅಂದರೆ ಅರುಣಾಚಲ ಪ್ರದೇಶದ ಅತಿ ದೊಡ್ಡ ಬುಡಕಟ್ಟು ಜನಾಂಗ ಈ ನೈಸಿ ಬುಡಕಟ್ಟು ಜನಾಂಗ. ಈ ನೈಸಿ ಬುಡಕಟ್ಟು ಜನಾಂಗದ ಮಹಿಳೆಯಾಗಿರ್ತಕ್ಕಂಥ ಕಬಕ್ ಯಾನೋ ಮೌಂಟ್ ಎವರೆಸ್ಟನ್ನು ಏರಿದ ಅರುಣಾಚಲ ಪ್ರದೇಶದ 5ನೇ ಮಹಿಳೆ. ನೈಸಿ ಬುಡಕಟ್ಟು ಜನಾಂಗದ ಮೊದಲ ಮಹಿಳೆ ಎಂಬುದು ನೆನಪಿರಬೇಕು. ಕಬಕ್ ಯಾನೋ ಗಮನಿಸಿ, ಫ್ರಮ್ 22 yards ಟು ಟಾಪ್ ಆಫ್ ದ ವರ್ಲ್ಡ್, ಫಸ್ಟ್ ವುಮ್ಯಾನ್ ಫ್ರಮ್ ಅರುಣಾಚಲ್ಸ್ ನೈಸಿ ಟ್ರೈಬ್. ನೋಡಿ, ಸ್ಕೇಲ್ಸ್ ಎವರೆಸ್ಟ್. ಸೊ ಎವರೆಸ್ಟ್ ಶಿಖರವನ್ನು ಏರಿದಂತಹ ನೈಸಿ ಬುಡಕಟ್ಟಿನ ಮೊದಲ ಮಹಿಳೆಯಾಗಿದ್ದಾರೆ. ಪರ್ವತಾರೋಹಿ ಮತ್ತು ಕ್ರಿಕೆಟಿಗರಾಗಿರ್ತಕ್ಕಂಥ ಕಬಕ್ ಯಾನೋ ಇತ್ತೀಚೆಗೆ ಮೌಂಟ್ ಎವರೆಸ್ಟನ್ನು ಏರಿದ ಅರುಣಾಚಲ ಪ್ರದೇಶದ 5ನೇ ನೈಸಿ ಬುಡಕಟ್ಟಿನ ಮೊದಲ ಮಹಿಳೆಯಾಗಿದ್ದಾರೆ. ನೈಸಿ ಬುಡಕಟ್ಟು ಬಗ್ಗೆ, ನೈಸಿ ಅರುಣಾಚಲ ಪ್ರದೇಶದ ಅತಿದೊಡ್ಡ ಜನಾಂಗೀಯ ಗುಂಪು ಎಂಬುದು ಕೂಡ ನೆನಪಿರಬೇಕು. ನೆಕ್ಸ್ಟ್ ನಾವು 6ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಪರಮಾಣು ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿರುವ ನವೀಕರಿಸಿದ ASMPA ಸೂಪರ್ಸಾನಿಕ್ ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ? ಸರಿಯಾದಂಥ ಉತ್ತರ ಫ್ರಾನ್ಸ್ ದೇಶ. ನೋಡಿ, ASMPA ಸೂಪರ್ಸಾನಿಕ್ ಮಿಸೈಲ್ ಅಂತ ಕರಿತೀವಿ. ಸೊ ನೋಡಿ, ASMPA ಸೂಪರ್ಸಾನಿಕ್ ಮಿಸೈಲ್. ಸೊ ಇದೊಂದು ಏನು ಅಂತ ಕೇಳ್ತಾರೆ. ಸೊ ಇದು ನೋಡಿ, ಕ್ಯಾಪಬಲ್ ಆಫ್ ಕೇರಿಂಗ್ ಎ ನ್ಯೂಕ್ಲಿಯರ್ ವಾರ್ ಹೆಡ್ ಅಂತ ಕರಿತೀವಿ. ಸೊ ಇದು ಫ್ರಾನ್ಸ್ ದೇಶ ಇದನ್ನು ಪರೀಕ್ಷೆ ಮಾಡಿರ್ತಕ್ಕಂಥದ್ದು. ಸೊ ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಫ್ರಾನ್ಸ್ ಕಂಡಕ್ಟ್ಸ್ ಸಕ್ಸಸ್ಫುಲಿ ಟೆಸ್ಟ್ ಆಫ್ ASMPA ಸೂಪರ್ಸಾನಿಕ್ ನ್ಯೂಕ್ಲಿಯರ್ ಮಿಸೈಲ್ ಅಮೆಡ್ ಗ್ಲೋಬಲ್ ಟೆನ್ಷನ್. ನೋಡಿ, ಇದು ಜಾಗತಿಕ ಒಂದು ಚಿಂತನೆಗೆ ಒಳಗಾಗಿದೆ. ಈ ಒಂದು ಮಿಸೈಲ್ನ ಅದು ಸಕ್ಸಸ್ಫುಲ್ ಟೆಸ್ಟ್ ಆಗಿರತಕ್ಕಂಥದ್ದು. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ ಇದರ ಬಗ್ಗೆ. ಪರಮಾಣು ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಗಮನಿಸಿ, ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಪರಮಾಣು ಸಿಡಿತಲೆ ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಸೊ ಇದನ್ನು ASMPA ಸೂಪರ್ಸಾನಿಕ್ ಕ್ಷಿಪಣಿ ಅಂತ ಕರೀತಾರೆ. ಸೊ ಫ್ರಾನ್ಸ್ ತನ್ನ ರಕ್ಷಣಾ ಸಾಮರ್ಥ್ಯಗಳಲ್ಲಿ ಮಹತ್ವದ ಮೈಲುಗಲ್ಲನ್ನು ಸಾಧಿಸಿದರಿಂದಾಗಿ. ಹಾಗಾದರೆ ASMPA ಕ್ಷಿಪಣಿ ಬಗ್ಗೆ ನಾವು ನೋಡೋದಾದರೆ, ASMPA ಅಂತಂದರೆ ಗಮನಿಸಿ, ಏರ್ ಸಾಲ್ ಮೀಡಿಯಮ್ ರೇಂಜ್ ಅಂತ ಕರಿತೀವಿ. ನೋಡಿ, ಏರ್ ಸಾಲ್ ಮೀಡಿಯಮ್ ರೇಂಜ್ ಅಂತ ಕರಿತೀವಿ. ಸೊ ಇದು ವಾಯು ಉಡಾಯಿಸಲಾದ ಭೂದಾಳಿ ಸೂಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದ್ದು ಅದು ಪರಮಾಣು ಪೆಲೋಡನ್ನು ಹೊತ್ತೊಯ್ಯುತ್ತದೆ. ಇದು ಫ್ರಾನ್ಸ್ನ ಪರಮಾಣು ನಿರೋಧಕ ಕೇಂದ್ರ ಘಟಕವಾಗಿದೆ. ಇದು ಗಾಳಿಯಿಂದ ಮೇಲ್ಮೈಗೆ ಉಡಾವಣೆಯಾಗ್ತಕ್ಕಂಥ ಒಂದು ಕ್ಷಿಪಣಿಯಾಗಿದೆ ಎಂಬುದು ಗಮನಿಸಬೇಕು. ನೆಕ್ಸ್ಟ್ 7ನೇ ಕ್ವಶನ್ ನೋಡೋಣ. ಭಾರತ ಸೇರಿದಂತೆ ಜಗತ್ತಿನ ಅತ್ಯಂತ ಹೆಚ್ಚಿನ ಸುದ್ದಿಯಲ್ಲಿರುವ ಪಿಗ್ ಬಚರಿಂಗ್ ಸ್ಕ್ಯಾಮ್ ಎಂಬುದು ಕೆಳಗಿನ ಏನನ್ನು ಸೂಚಿಸುತ್ತದೆ? ಸೊ ಅಲ್ಲಿ ಗಮನಿಸಬಹುದು ಆಪ್ಷನನ್ನು ನೀವು. ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಇದೊಂದು ಆನ್ಲೈನ್ ಹಣಕಾಸು ವಂಚನೆ. ಅಂದರೆ ಆನ್ಲೈನಲ್ಲಿ ಹಣಕಾಸಿಗೆ ಸಂಬಂಧಪಟ್ಟಂತೆ ವಂಚನೆ ಮಾಡತಕ್ಕಂಥ ಒಂದು ಆ್ಯಪ್ ಆಗಿರತಕ್ಕಂಥದ್ದು ಇದು ಪಿಗ್ ಬಚರಿಂಗ್ ಸ್ಕ್ಯಾಮ್ ಅಂತ ಹೇಳ್ತೀವಿ. ಇದು ಭಾರತ ಸೇರಿದಂತೆ ವಿಶ್ವದ ಹಲವು ರಾಷ್ಟ್ರಗಳಿಗೆ ತೊಂದರೆಯನ್ನು ನೀಡ್ತಾ ಇದೆ ಇದೀಗ. ಸೊ ಈ ಒಂದು ಮಾಹಿತಿ ತುಂಬಾ ಪ್ರಚಲಿತದಲ್ಲಿದೆ ಎಲ್ಲ ನ್ಯೂಸ್ ಪೇಪರ್ಗಳಲ್ಲೂ. ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ಪಿಗ್ ಬಚರಿಂಗ್ ಸ್ಟಾಕ್ ಮಾರ್ಕೆಟ್ ಗೆಟ್ ರಿಚ್ ಕ್ವಿಕ್ ಸ್ಕ್ಯಾಮ್. ಇಲ್ಲಿ ರಿಚ್ ಆಗಿದೆ, ಜೊತೆಗೆ ಅತಿ ಹೆಚ್ಚು ಸ್ಕ್ಯಾಮ್ನಿಂದ ಕೂಡಿದೆ. ಸೊ ಇದು ಮುಖ್ಯವಾಗಿ ಟೆಲಿಗ್ರಾಮ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ವಾಟ್ಸಪ್ ಇಸ್ಯೂ ಟು ಸ್ಟಿಲ್ ಲ್ಯಾಕ್ಸ್ ಫ್ರಮ್ ಇನ್ವೆಸ್ಟರ್ಸ್. ನೋಡಿ, ಇನ್ವೆಸ್ಟರ್ಸ್ಗೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇದು ತೊಂದರೆಯನ್ನು ಕೊಡ್ತಾ ಇದೆ. ಯಾವುದರ ಒಂದು ಭಾಗವಾಗಿ ಅಂದರೆ ಯಾವ ಮೂಲಕ ಇದು ತೊಂದರೆ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ಗಮನಿಸಬೇಕು ನೀವು. ಹಾಗಾದರೆ ನ್ಯೂಸ್ ಪೇಪರಲ್ಲಿ ಇದ್ರ ಬಗ್ಗೆ ಏನು ಕೊಟ್ಟಿದ್ದಾರೆ ಎಲ್ಲ ಡೀಟೇಲ್ಸ್ ನೋಡೋಣ. ಪಿಗ್ ಬಚರಿಂಗ್ ಸ್ಕ್ಯಾಮ್ ಎಂಬುದು ಆನ್ಲೈನ್ ಹಣಕಾಸು ವಂಚನೆ. ನೋಡಿ, ಆನ್ಲೈನ್ ಹಣಕಾಸು ವಂಚನೆ ಭಾರತ ಸೇರಿದಂತೆ ಜಗತ್ತಿನಾದ್ಯಂತ ಹೆಚ್ಚುತ್ತಿದೆ. ಇಲ್ಲಿ ಹಂದಿ ಕಟುಕ ಹಗರಣ ಅಂತ ಕರಿತೀವಿ ಇದನ್ನು. ಶಾ ಜಫಾನ್
ಹಗರಣ ಎಂದು ಕೂಡ ಕರೆಯುತ್ತಾರೆ. ಇದು ಒಂದು ರೀತಿಯ ಆನ್ಲೈನ್ ಹೂಡಿಕೆ ವಂಚನೆಯಾಗಿದೆ. ನೋಡಿ, ಆನ್ಲೈನ್ ಹೂಡಿಕೆ ವಂಚನೆಯಾಗಿದ್ದು ಮೋಸದ ಹೂಡಿಕೆ ಯೋಜನೆಗಳಿಗೆ ಬಲಿಪಶುಗಳನ್ನು ಆಕರ್ಷಿಸಲು ನಕಲಿ ಆನ್ಲೈನ್ ವ್ಯಕ್ತಿಗಳನ್ನು ರಚಿಸಲು ಸ್ಕ್ಯಾಮರ್ಗಳನ್ನು ಒಳಗೊಂಡಿರುತ್ತದೆ. ನೋಡಿ, ಇದೊಂದು ನಕಲಿ ಆನ್ಲೈನ್ ಹೂಡಿಕೆಯಾಗಿದೆ ಸ್ನೇಹಿತರೆ. ಸೊ ಇಲ್ಲಿ ಪ್ರತಿಯೊಂದು ಪಾಯಿಂಟ್ಗಳು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ವಿಶ್ವ ಆರೋಗ್ಯ ಸಂಸ್ಥೆ WHO ತನ್ನ ನವೀಕರಿಸಿದ ಬ್ಯಾಕ್ಟೀರಿಯಾದ ಆದ್ಯತೆಯ ರೋಗಕಾರಕಗಳ ಪಟ್ಟಿ BPPL ಅಂದರೆ ಗಮನಿಸಿ ಏನಂತಲ್ಲಿ ಬ್ಯಾಕ್ಟೀರಿಯಾ ಪ್ರಯೋರಿಟಿ ಪ್ಯಾಥೋಜೆನ್ಸ್ ಲೀಸ್ಟನ್ನು ಬಿಡುಗಡೆ ಮಾಡಿದೆ. ಅಂದರೆ ವಿಶ್ವದ ಅತ್ಯಂತ ರೋಗಕಾರಕ ಬ್ಯಾಕ್ಟೀರಿಯಾಗಳ ಪಟ್ಟಿ ಇದು. WHO ಪ್ರತಿ ವರ್ಷ ಇದನ್ನು ನವೀಕರಿಸುತ್ತದೆ. ಸೊ ಈ ಮೂಲಕ ಈ ಪಟ್ಟಿಯು ಎಷ್ಟು ರೋಗಕಾರಕ ಬ್ಯಾಕ್ಟೀರಿಯಾಗಳನ್ನು ಇದೀಗ ಪಟ್ಟಿ ಮಾಡಿದೆ. ಅಂದರೆ ಈ ಬ್ಯಾಕ್ಟೀರಿಯಾದಿಂದ ಮಾನವನಿಗೆ ರೋಗಗಳು ಉಂಟಾದರೆ ಅತಿ ತೀವ್ರತರವಾಗಿರತಕ್ಕಂಥ ಒಂದು ತೊಂದರೆಗೆ ಒಳಗಾಗ್ತಾನೆ ಮಾನವ. ಸೊ ಈ ಕಾರಣಕ್ಕಾಗಿ WHO ಅತ್ಯಂತ ಭೀಕರ ಪರಿಣಾಮತೆ ಹೊಂದಿರತಕ್ಕಂಥ ಒಂದು ರೋಗಗಳನ್ನು ಸೊ ಈ ಒಂದು BPPL ಅಡಿಯಲ್ಲಿ ಸೇರಿಸಿಕೊಳ್ಳುತ್ತದೆ. ಈಗ ಹೊಸದಾಗಿ BPPL ಲೀಸ್ಟನ್ನು ಬಿಡುಗಡೆ ಮಾಡಿದೆ. ಈ ವರದಿಯ ಪ್ರಕಾರ ಎಷ್ಟು ರೋಗಗಳನ್ನು ದಾಖಲು ಮಾಡಿದೆ ಅಂತ ಕೇಳಿದರೆ 24. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇದು. ಸೊ 24 ಸರಿಯಾಗಿರತಕ್ಕಂಥ ಉತ್ತರ. ಗಮನಿಸಿ, WHO ಅಪ್ಡೇಟ್ಸ್ ಬ್ಯಾಕ್ಟೀರಿಯಲ್ ಪ್ಯಾಥೋಜನ್ಸ್ ಪ್ರಯೋರಿಟಿ ಲೀಸ್ಟ್ ಅಪ್ಡೇಟ್ ಮಾಡಿದೆ ಇದೀಗ. ನೋಡಿ, WHO ಪ್ರತಿ ವರ್ಷ ಅದನ್ನು ಅಪ್ಡೇಟ್ ಮಾಡುತ್ತದೆ. ಸೊ ಇದೀಗ ಬ್ಯಾಕ್ಟೀರಿಯಾ ಮತ್ತೆ ಅಪ್ಡೇಟ್ ಮಾಡಿದೆ. ಆ್ಯಸ್ ನೋಡಿ, ಕ್ರಿಟಿಕಲ್ ಪ್ರಯೋರಿಟಿ ಪ್ಯಾಥೋಜೆನ್ಸ್ ಕಂಟಿನ್ಯೂ ಟು ಪ್ರೆಸೆಂಟ್ ಮೇಜರ್ ಗ್ಲೋಬಲ್ ಥ್ರೀಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗಮನಿಸಬಹುದು, ದಿ ಲೀಸ್ಟ್ ಆಫ್ ಫ್ಯೂಚರ್ 15 ಫ್ಯಾಮಿಲೀಸ್ ಆಫ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬ್ಯಾಕ್ಟೀರಿಯಾ ಗ್ರೂಪ್ಡ್ ಸೊ ಇಂಟು ಕ್ರಿಟಿಕಲ್ ಅಂತ ಕೊಟ್ಟಿದೆ. ಅಂದರೆ 18 ಫ್ಯಾಮಿಲಿ ಅಂದರೆ ಬ್ಯಾಕ್ಟೀರಿಯಾದ 18 ಕುಟುಂಬಗಳನ್ನು ಸೇರ್ಪಡೆಗೊಳಿಸಲಾಗಿದೆ ಇದುವರೆಗೂ. ಇಲ್ಲಿ ಕುಟುಂಬಗಳು ಅಂತ ಬಂದರೆ ಅದು 18. ಟೋಟಲ್ ಆಗಿ ಆ ಕುಟುಂಬದಲ್ಲಿ ವಿವಿಧ ರೀತಿಯ ಬ್ಯಾಕ್ಟೀರಿಯಾಗಳು ಕಂಡುಬರ್ತವೆ. ಟೋಟಲ್ ಆಗಿ 24 ಬ್ಯಾಕ್ಟೀರಿಯಾಗಳನ್ನು ಇದೀಗ ಈ ಲೀಸ್ಟಲ್ಲಿ ಸೇರ್ಪಡೆ ಮಾಡಿದೆ. ಹೆಚ್ಚಿನ ಮಾಹಿತಿ ನಾವು ತಿಳ್ಕೊಳ್ಳೋಣ. ಗಮನಿಸಬಹುದು, ಈ ಒಂದು BPPL ಅನ್ನು ನವೀಕರಣ ಮಾಡಿ ಬಿಡುಗಡೆ ಮಾಡಿದೆ. ಸೊ ಈ ಬ್ಯಾಕ್ಟೀರಿಯಾ ಪಟ್ಟಿಯ ಬಗ್ಗೆ ನಾವು ನೋಡೋದಾದರೆ, ಸೊ ಈ ಬ್ಯಾಕ್ಟೀರಿಯಾ ಪಟ್ಟಿ ಆ್ಯಂಟಿಮೈಕ್ರೋಬಿಯಲ್ ಪ್ರತಿರೋಧದ ವಿರುದ್ಧ ಜಾಗತಿಕ ಹೋರಾಟದಲ್ಲಿ ಪ್ರಮುಖ ಸಾಧನವಾಗಿದೆ. 2017ರಲ್ಲಿ WHO ಹೊಸ ಆ್ಯಂಟಿ ಬ್ಯಾಕ್ಟೀರಿಯಲ್ ಮೊದಲ BPPL ಅನ್ನು ಅಭಿವೃದ್ಧಿಪಡಿಸಿತ್ತು. ನೋಡಿ, 2017ರಲ್ಲಿ ಅಭಿವೃದ್ಧಿಪಡಿಸಿದೆ ಇದನ್ನು. ಸೊ ಆಗ 13 ಬ್ಯಾಕ್ಟೀರಿಯಾ ರೋಗಕಾರಕಗಳನ್ನು ಇದರಲ್ಲಿ ಪಟ್ಟಿ ಮಾಡಲಾಗಿತ್ತು 2017ರಲ್ಲಿ. ಆದರೆ 2024ರಲ್ಲಿ 15 ಕುಟುಂಬಗಳ ಈ ಒಂದು BPPL ಅಡಿಯಲ್ಲಿ 24 ರೋಗಕಾರಕಗಳನ್ನು ಪಟ್ಟಿ ಮಾಡಿದೆ. ಪ್ರತಿಜೀವಕ ನಿರೋಧಕ ಬ್ಯಾಕ್ಟೀರಿಯಾದ ರೋಗಕಾರಕಗಳ 15 ಕುಟುಂಬಗಳನ್ನು ವ್ಯಾಪಿಸಿದೆ. ಇಲ್ಲಿ ಕುಟುಂಬಗಳು ಅಂತ ಕೇಳಿದರೆ 15, ಟೋಟಲ್ ಬ್ಯಾಕ್ಟೀರಿಯಾಗಳು ಅಂತ ಕೇಳಿದ್ರೆ ಅಂದರೆ ರೋಗಕಾರಕ ಬ್ಯಾಕ್ಟೀರಿಯಾಗಳನ್ನು ಎಷ್ಟು ಪಟ್ಟಿ ಮಾಡಿದೆ ಅಂತ ಕೇಳಿದರೆ 24 ಎಂಬುದು ನೆನಪಿರಬೇಕು. ನೆಕ್ಸ್ಟ್ ನಾವು 9ನೇ ಕ್ವಶನ್ ನೋಡೋಣ. ಹವಾಮಾನ ಬದಲಾವಣೆಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ತಗ್ಗಿಸಲು ಯಾವ ಬಾಹ್ಯಾಕಾಶ ಸಂಸ್ಥೆಯು ಫ್ರೀ ಫೈರ್ ಉಪಗ್ರಹವನ್ನು ಇತ್ತೀಚೆಗೆ ಉಡಾವಣೆ ಮಾಡಿದೆ? ಸ್ಯಾಟಲೈಟ್ ಫ್ರೀ ಫೈರ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಒಂದು ಮಾಹಿತಿ ಇದು. ಸರಿಯಾದಂಥ ಉತ್ತರ ನಾಸಾ. ನೋಡಿ, ನಾಸಾ ಉಡಾವಣೆ ಮಾಡಿರ್ತಕ್ಕಂಥ ಈ ಒಂದು ಫ್ರೀ ಫೈರ್ ಸ್ಯಾಟಲೈಟ್ ಏನಿದೆ, ಸೊ ಏನು ಉದ್ದೇಶ ಇದ್ರದ್ದು ಅಂತ ಕೇಳ್ತಾರೆ. ಸೊ 2ನೇ ಪಾಯಿಂಟ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಉದ್ದೇಶವೇನು ಅಂತಂದರೆ ಹವಾಮಾನ ಬದಲಾವಣೆಯನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ಹವಾಮಾನ ಬದಲಾವಣೆಯಿಂದ ಆಗ್ತಕ್ಕಂಥ ತೊಂದರೆಗಳನ್ನು ತಗ್ಗಿಸುವುದು. ಸೊ ಎಲ್ಲ ಒಂದು ಪ್ರೀ ಪ್ಲಾನ್ಗಳಿಂದಾಗಿ ಬಾಹ್ಯಾಕಾಶ ಸಂಸ್ಥೆಯಾಗಿರತಕ್ಕಂಥ ನಾಸಾ ಈ ಒಂದು ಫ್ರೀ ಫೈರ್ ಸ್ಯಾಟಲೈಟನ್ನು ಉಡಾವಣೆ ಮಾಡಿದೆ. ಗಮನಿಸಿ, ನಾಸಾ ಲಾಂಚ್ಡ್ ಸ್ಯಾಟಲೈಟ್ ಫ್ರೀ ಫೈರ್ ಟು ನೋಡಿ ಮಾನಿಟರ್ ಸೊ ಪ್ರೊಡಿಕ್ಟ್ ಆ್ಯಂಡ್ ಹೆಲ್ಪ್ ಮೈಟಿಗೇಟ್ ಕ್ಲೈಮೇಟ್ ಚೇಂಜ್. ನೋಡಿ, ಕ್ಲೈಮೇಟ್ ಚೇಂಜ್ ಎಂಬತಕ್ಕಂಥ ಪದ ನಿಮಗೆ ಮೇನಾಗಿ ಗೊತ್ತಿರಬೇಕು. ಹವಾಮಾನ ಬದಲಾವಣೆಯ ಉದ್ದೇಶದಿಂದಾಗಿ ಉಡಾವಣೆ ಮಾಡಿದೆ ಎಂಬುದು. ಓಕೆ, ಸೊ ಇಲ್ಲಿ ನೀವು ಗಮನಿಸಬಹುದು ಉಡಾವಣೆಯಾಗಿರತಕ್ಕಂಥದ್ದನ್ನು ಹವಾಮಾನ ಬದಲಾವಣೆಯನ್ನು ಮೇಲ್ವಿಚಾರಣೆ ಮಾಡಲು ಉಡಾವಣೆ ಮಾಡಿದೆ.
ಹವಾಮಾನ ಬದಲಾವಣೆಯ ತುರ್ತು ಜಾಗತಿಕ ಸಮಸ್ಯೆಯು ಹೊಸ ವೈಜ್ಞಾನಿಕ ಆವಿಷ್ಕಾರಗಳು ಮತ್ತು ತಾಂತ್ರಿಕ ಪ್ರಗತಿಗಳಿಗೆ ಕರೆ ನೀಡುತ್ತಲೇ ಇದೆ. ನಾಸಾಸ್ ಫ್ರೀ ಫೈರ್ ನೋಡಿ, ಫ್ರೀ ಫೈರ್ನ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಪೋಲಾರ್ ರೇಡಿಯಂಟ್ ಎನರ್ಜಿ ಇನ್ ದ ಫಾರ್ ಇನ್ಫ್ರಾರೆಡ್ ಎಕ್ಸ್ಪಿರಿಮೆಂಟ್ ಅಂತ ಕರಿತೀವಿ. ಮೇ 25ರಂದು ಪ್ರಾರಂಭಿಸಿತು. ಇದನ್ನು ಫ್ರೀ ಫೈರ್ ಮಿಷನ್ನಿಂದ ಸಂಗ್ರಹಿಸಲಾದ ಮಾಹಿತಿಯು ಧ್ರುವೀಯ ಮಂಜುಗಡ್ಡೆ ಹೇಗೆ ಕರಗುತ್ತದೆ, ಸಮುದ್ರದ ಮಂಜುಗಡ್ಡೆಯ ನಷ್ಟ ಮತ್ತು ಭೂಮಿಯ ಸಾಮಾನ್ಯ ಶಕ್ತಿಯ ಸಮತೋಲನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಈಗಾಗಲೇ ಬಳಕೆಯಲ್ಲಿರುವ ಮಾದರಿಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಅಂತಕ್ಕಂಥ ಮಾಹಿತಿ ಬಿಡುಗಡೆಯಾಗಿದೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.